ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಕ್ಯಾಶ್ ಕ್ಯಾರಿ ಮಾಡ್ತಿಲ್ಲ. ಪರವಾಗಿಲ್ಲ, ನಾನು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ. ಏ ಜೀವ, ಒಂದು ಸ್ಮಾಲ್ ಹೆಲ್ಪ್ ಕಣೋ. ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಸ್ವಲ್ಪ 500 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀಯ ಅರ್ಜೆಂಟು? ಕಾಸು ಶಾರ್ಟೇಜ್ ಇದೆ ಜೀವ, ಪ್ಲೀಸ್ ಒಂದು 300 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀಯಾ? ಏನಾಗಲಿ ಯೋಚನೆ ಮಾಡ್ತಾ ಇದ್ಯಾ? ಅನಂತ್, ಇಮಿಡಿಯೇಟ್ ಆಗಿ ಅಕೌಂಟೆಂಟ್ಗೆ ಫೋನ್ ಮಾಡಿ ಭೂಮಿಕಾ ಅಕೌಂಟ್ಗೆ ಒಂದು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕಾಗಿತ್ತು. ಯಾಕೋ ಏನಾದರೂ ಎಮರ್ಜೆನ್ಸಿ ಇತ್ತಾ? ಪಾಪ ಅವ್ರಿಗೆ ತುಂಬ ಸರ್ತಿ ಎಮರ್ಜೆನ್ಸಿ ಇತ್ತು. ನಾನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಏನು ಹೇಳ್ತಾ ಇದ್ಯೋ? ನಾವು ಗಂಡಸರೇ ಇಷ್ಟೇ ಕಣ. ಲೋಕಲ್ ಪಾಲಿಟಿಕ್ಸಿಂದ ಹಿಡಿದು ಕ್ರಿಕೆಟು, ಬಜೆಟ್ಟು, ಕರೆಂಟ್ ಅಫೇರ್ಸು, ಜೋ ಬೈಡನ್ ತನಕ ಮಾತಾಡ್ತೀವಿ. ಏನು ಎಕ್ಸ್ಪರ್ಟ್ಗಳ ಥರ ನಾವು ಜಡ್ಜ್ಮೆಂಟ್ ಕೊಡ್ತೀವಿ, ಕಮೆಂಟ್ಗಳು ಪಾಸ್ ಮಾಡ್ತೀವಿ. ಆದರೆ ನಮ್ಮ ಬುಡದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಮರ್ತ್ಬಿಡ್ತೀವಿ ಅನ್ನೋದಕ್ಕಿಂತ ಓವರ್ಲುಕ್ ಮಾಡಿಬಿಡ್ತೀವಿ. ಅದ್ರ ಕಡೆ ಗಮನನೇ ಕೊಡಲ್ಲ. ನಮಗೆ ಬೇಕಾದಾಗೆ ನಮ್ಮ ಪ್ರಪಂಚದಲ್ಲಿ ನಾವು ಆರಾಮಾಗಿ ಇದ್ಬಿಡ್ತೀವಿ. ಮನೇಲಿ ನೆಟ್ಟಿಗೆ ಸಕ್ಕರೆ ಡಬ್ಬಿ ಎಲ್ಲಿರುತ್ತೆ ಅಂತಲೇ ಗೊತ್ತಿರಲ್ಲ ಕಣ ನಮಗೆ. ಇದು ನಮ್ಮ ಪರಿಸ್ಥಿತಿ. ಕರೆಕ್ಟಾಗಿ ಹೇಳಿದೆ ಗೆಳೆಯ. ಅಡಿಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಹಚ್ಚೋದು ಅಂದ್ರೆ ಚಂದ್ರಯಾನಕ್ಕೆ ರಾಕೆಟ್ ಲಾಂಚ್ ಮಾಡ್ತಾ ಇದೀವೇನೋ ಅನ್ನೋ ಫೀಲ್ ತಗೊಂಡು ಆಪ್ರಿ ಬಿದ್ದುಬಿಡ್ತೀವಿ, ಕೈ ಕಾಲೇ ಆಡಲ್ಲ. ನೋಡೋ, ಅವನು ಬಡವ ಆಗಿರ್ಲಿ, ಶ್ರೀಮಂತ ಆಗಿರ್ಲಿ, ಎಜುಕೇಟೆಡ್ ಆಗಿರ್ಲಿ, ಆಗಿಲ್ದೇ ಇರಲಿ, ಕೆಲವು ವಿಷಯದಲ್ಲಿ ಗಂಡಸರೇ ಕಣ. ಕೆಲವು ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಸ್ವಲ್ಪ ವೀಕು. ಸ್ವಲ್ಪ ಏನು, ಪೂರ್ತಿನೇ ಬೇಕು. ಎಲ್ಲಾನು ಒಂದು ಈ ಕ್ರಿಕೆಟ್ ಹೈಲೈಟ್ಸ್ ಥರ, ನ್ಯೂಸ್ ಹೆಡ್ಲೈನ್ಸ್ ಥರ ನೋಡ್ತೀವಿ. ಈ ಸಣ್ಣ ಪುಟ್ಟ ಸೂಕ್ಷ್ಮಗಳನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಅದು ಇಂಪಾರ್ಟೆಂಟೇ ಅಲ್ಲ ಅನ್ನೋ ಥರ ಬಿಟ್ಬಿಡ್ತೀವಿ. ಕರೆಕ್ಟ್. ಆ್ಯಕ್ಚುಲಿ ಆ ಚಿಕ್ಕ ಚಿಕ್ಕ ವಿಷಯಗಳೇ ನಮ್ಮ ಲೈಫಿಗೆ ಮುಖ್ಯ ಆಗೋದು, ನಮ್ಮ ಲೈಫಿಗೆ ಬೇಕಾಗಿರೋದು. ಈಗ ನನ್ನೇ ನೋಡು, ನಾನು ಭೂಮಿಕಾ ಅವ್ರನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವರು ನನ್ನನ್ನು ಮದುವೆ ಆಗಿ ಮನೆಗೆ ಬಂದಮೇಲೆ ಅವ್ರಿಗೆ ಒಂದು ಪ್ರೈವೇಟ್ ಲೈಫ್ ಇರುತ್ತೆ, ಬೇಸಿಕ್ ನೀಡ್ಸ್ ಇರುತ್ತೆ, ಸಣ್ಣ ಪುಟ್ಟ ಖರ್ಚಿಗೆ ಹಣ ಬೇಕಾಗುತ್ತೆ. ಅದನ್ನು ನಾನು ಟೈಮಿಗೆ ಕೊಡ್ತಾ ಇರಬೇಕು, ಅವ್ರನ್ನ ವಿಚಾರಿಸ್ಕೊತಾ ಇರಬೇಕು. ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ. ದಡ್ಡ ಅನ್ಸುತ್ತೆ. ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ, ಒಂಥರ ಗಿಲ್ಟ್ ಆಗುತ್ತೆ. ಈಗ ಆ ಗಿಲ್ಟಿಂದ ಆಚೆ ಬರೋದಕ್ಕೆ, ಮಾಡಿರೋ ತಪ್ಪನ್ನು ಸರಿ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗಿ ಅವ್ರ ಅಕೌಂಟ್ಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಆಗಬೇಕಪ್ಪ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತಾರಲ್ಲ, ಆ ಥರ. ಲೋ 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 ಗೆಳೆಯ, ಮತ್ತೆ ಹೀರೋ ಆಗ್ಬಿಟ್ಟಲ್ಲೋ ನೀನು. ಇರೋ ಒಂದು ಹಾಟನ್ನ ಎಷ್ಟರ್ತಿ ಅಂತ ಗೆಳ್ತೀಯೋ? ಗೆಳೆಯ, ಸೂಪರ್ ಸೂಪರ್ ಕಣ. ನಿನ್ನ ಹೊಗಳಕ್ಕೆ ಶಬ್ದಗಳೇ ಸಿಗ್ತಾ ಇಲ್ಲ ಗೆಳೆಯ. ಇದನ್ನ ನೋಡಿದ್ಮೇಲೆ ನನಗೆ ಕನ್ಫರ್ಮ್ ಆಯ್ತು ಕಣ, ಮೊಬೈಲು ಸಿಗ್ನಲ್ನ ನೀಟಾಗಿ ಕ್ಯಾಚ್ ಮಾಡ್ತಾ ಇದೆ. ಕರೆಕ್ಟ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಐ ಆಮ್ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್. ಅವೆಲ್ಲ ಇರಲಿ, ಅದೇನೋ ಮೊಬೈಲು ಸಿಗ್ನಲ್ಲು ಅಂತಂದೆಲ್ಲ, ಏನದು? ಅದೇ ಕಣ, ಮೊಬೈಲ್ಗೆ. ಅರ್ಥ ಆಗಲ್ಲ ಬಿಡು. ಅರ್ಥ ಆಗಲ್ಲ ಅಂದ್ರೇನು? ಅರ್ಥ ಆಗೋ ಥರ ಹೇಳಿದ್ರೆ ಅರ್ಥ ಮಾಡ್ಕೋತೀನಿ, ನೀಟಾಗಿ ಹೇಳಿ ಅರ್ಥ ಮಾಡ್ಕೋತೀನಿ. ಅಟ್ಲೀಸ್ಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಪ್ಪ. ಗೆಳೆಯ, ಇವಾಗ ನಾನು ಏನು ಹೇಳಿದ್ರು ಅಷ್ಟೇ ಕಣಪ್ಪ, ಪ್ರಯೋಜನ ಇಲ್ಲ. ಯಾವುದು ನಿನ್ನ ತಲೆಗೆ ಹೋಗಲ್ಲ, ಅರ್ಥನೂ ಆಗಲ್ಲ. ಅರ್ಥ ಆಗೋ ಟೈಮ್ಗೆ ಆಟೋಮೆಟಿಕ್ಕಾಗಿ ಅದೇ ಅರ್ಥ ಆಗುತ್ತೆ. ಈಗ ನಾನು ನಿನಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ರೆ ಅಲ್ಲಿ ಅಪರ್ಣ ನನ್ನ ಬಗ್ಗೆ ಅಪಾರ್ಥ ಮಾಡಿಕೊಂಡು ಎಡವಟ್ಟು ಮಾಡಾಕ್ಬಿಡ್ತಾಳೆ. ನಾನು ಬರಲ್ಲ? ಸರಿ ಗೆಳೆಯ, ಆಮೇಲೆ ನೀವು ಹೇಳಿದ್ದಲ್ಲ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಬಾಯ್. ಲೇ, ಎರಡು, ಮೂರು, 4, 5, 6, 7, 8, 10 ಕೋಟಿನಾ? ನನ್ನ ಅಕೌಂಟ್ಗೆ 10 ಕೋಟಿ ಟ್ರಾನ್ಸ್ಫರ್ ಆಯ್ತಾ? ಸಾಧ್ಯನೇ ಇಲ್ಲ. ನಾನೆಲ್ಲಿ 10 ಕೋಟಿಯಲ್ಲಿ ಫೇಕ್ ಮೆಸೇಜ್ ಇರುತ್ತೆ. ಇವ್ರಿಗೆಲ್ಲ ಮಾಡೋ ಕೆಲಸ ಎಲ್ಲ ಏನೇನೋ ಕಳಿಸ್ತಿರ್ತಾರೆ. ಭೂಮಿಕಾ, ನಿಮ್ಮ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಯ್ತಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಓಹ್,
ನಿಮ್ಗೂ ಮೆಸೇಜ್ ಬಂತಾ? ನನಗೆ 10 ಕೋಟಿ ಬಂತು, ನಿಮ್ಗೆ ಎಷ್ಟು ಬಂತು? ಫೇಕ್ ಮೆಸೇಜಸ್ ಹೇಳಿ, ಎಷ್ಟು ಬಂತು? ರೀ ಫೇಕ್ ಮೆಸೇಜ್ ಅಲ್ಲ ರೀ, ನಾನೇ ಮಾಡಿಸಿದ್ದು. ಅಯ್ಯೋ ದೇವ್ರೆ, ಏನಾಯ್ತು? ಆರಾಮಾಗಿದ್ದಾರೆ ತಾನೆ? ಹಾಕಿರೋದು 10 ಕೋಟಿ ರೂಪಾಯಿ, ಅದರಲ್ಲಿ ಏನ್ರಿ ಇದೆ? ಏನಿದೆಯಾ? ಏನಿಲ್ಲ ಅಂತೇಳಿ 10 ಕೋಟಿ, ಇಷ್ಟೊಂದು ದುಡ್ಡು ನನ್ನ ಕನಸಲ್ಲೂ ನೋಡಿರ್ಲಿಲ್ಲ. ಅಲ್ಲ, ನನಗೆ ಯಾಕೆ ಇಷ್ಟೊಂದು ಕಾಸು? ನಾನು ಏನು ಮಾಡಲಿ? ಏನ್ರಿ ಈಗ ಹೇಳ್ತಾ ಇದ್ದೀರಾ? ನಿಮ್ಮ ಡೇ ಟು ಡೇ ಖರ್ಚಿರುತ್ತಲ್ಲ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಸಾರಿ, ನಾನು ಇಷ್ಟು ದಿವಸ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಈಗ ಅನಿಸ್ತಾ ಇದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ಅದಕ್ಕೆ ನಿಮ್ಮ ಖರ್ಚಿಗೆ ಅಂತ 10 ಕೋಟಿ ದುಡ್ಡು ಹಾಕ್ಸಿದೆ. ಖರ್ಚಿಗೆ 10 ಕೋಟಿನ? ಸಾಕಾಗ್ಲಿಲ್ಲ ಅಂದ್ರೆ ಹೇಳಿ, ಇನ್ನೂ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸಂಕೋಚ ಪಟ್ಕೋಬೇಡಿ, ಬೇಕಾದಾಗೆಲ್ಲ ಅಯ್ಯೋ ಪ್ಲೀಸ್, ಇರೋದೇ ನನಗೆ ತಡ್ಕೊಳಕ್ ಆಗ್ತಿಲ್ಲ. ನನಗೆ ಇನ್ನೇನು ಹೆಚ್ಚೇನು ಬೇಡ. ನನಗೇನು ಮಹಾ ದೊಡ್ಡ ಖರ್ಚು? ನನಗೆ ಇಷ್ಟೊಂದು ದುಡ್ಡೆಲ್ಲ ಬೇಡ ಪ್ಲೀಸ್. ನೀವು ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಿಮ್ಗೆ ದುಡ್ಡು ಬೇಕಾದಾಗ ಯಾರನ್ನ ಕೇಳ್ತೀರಾ? ಇದು ನಿಮಗೆ ಅಂತಾನೆ ಕೊಟ್ಟಿರೋದು, ಇಟ್ಕೊಳ್ಳಿ ಪ್ಲೀಸ್. ನನಗೆ ಪ್ಲೀಸ್ ಇದ್ರ ಬಗ್ಗೆ ಇನ್ ಡಿಸ್ಕಷನ್ ಬೇಡ. ನನ್ನ ಸಮಾಧಾನಕ್ಕೋಸ್ಕರನಾದರೂ ನಿಮ್ಮ ಹತ್ರ ಇಟ್ಕೊಳ್ಳಿ ಪ್ಲೀಸ್. ಪ್ಲೀಸ್. ಹತ್ತು ಕೋಟಿ? ಭೂಮಿಕಾ, ಏನಾಯ್ತು? ಏನೋ ಟೆನ್ಷನಲ್ಲಿರೋ ಹಾಗಿದೆ. ಅತ್ತೆ ಅತ್ತೆ, ನೀವಾದ್ರೂ ಗೌತಮ್ ಅವ್ರಿಗೆ ಸ್ವಲ್ಪ ಹೇಳಿ. ಏನಂತ ಹೇಳಬೇಕು? ಅವರು ನನ್ನ ಅಕೌಂಟ್ಗೆ 10 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರು ಅತ್ತೆ. ಏನಮ್ಮ ಹೇಳ್ತಾ ಇದ್ಯಾ? ನಿಜಾನಾ? ಹಾ ನೋಡಿ, ನಿಮಗೆ ಹೇಗೆ ಶಾಕ್ ಆಯ್ತಲ್ಲ, ನನಗೂ ಹಾಗೆ ಶಾಕ್ ಆಯ್ತು. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದು ಅಷ್ಟೊಂದು ದುಡ್ಡು ಯಾಕೆ ಟ್ರಾನ್ಸ್ಫರ್ ಮಾಡಿದೆ ಅಂತ ನೀನು ಅವನ ಹತ್ರ ಕೇಳಿದ್ಯಾ? ಕೇಳಿದಕ್ಕೆ ನಿನಗೆ ಖರ್ಚಿಗಾಗುತ್ತೆ ಇಟ್ಕೊ ಅಂತ ಹೇಳಿದ್ರು. ನನಗೆ ಯಾವ ಖರ್ಚು? ಎಲ್ಲರ ಅಕೌಂಟಲ್ಲಿ ಕಾಸಿರುತ್ತೆ, ಹಾಗೆ ನಿನ್ನ ಅಕೌಂಟಲ್ಲೂ ಕಾಸಿರಲಿ ಅಂತ ಹೇಳಿದ್ರು. ನಾನಂತೂ ಬೇಡವೇ ಬೇಡ. 10 ಕೋಟಿ ನನಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ನನಗಂತೂ ದಿಕ್ಕೇ ತೋಚ್ತಿಲ್ಲ. ಕಣ್ಣಲ್ಲಿ ಕತ್ಲೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗೋಗ್ಬಿಟ್ಟಿದೆ. ಏನು ಮಾಡಲಿ ನಾನು? ಪ್ಲೀಸ್ ಅತ್ತೆ, ನೀವೇನಾದರೂ ಅವ್ರಿಗೆ ಹೇಳಿ ಪ್ಲೀಸ್. ಇರಲಿ ಬಿಡಮ್ಮ, ನೀನು ಈ ಮನೆ ಸೊಸೆ, ನಿನ್ನ ಅಕೌಂಟಲ್ಲೂ ಸ್ವಲ್ಪ ದುಡ್ಡಿರಲಿ. ಗೌತಮ್ ಸರಿಯಾಗಿ ಮಾಡಿದ್ದಾನೆ, ನೀನು ಹೋಗು. ಅಯ್ಯೋ ಅತ್ತೆ, ಇಲ್ಲ ಅತ್ತೆ ಪ್ಲೀಸ್, ಇದು ಇಟ್ಸ್ ಓಕೆ, ಹೋಗಮ್ಮ. ಏನಮ್ಮ ಇದು? 10 ಕೋಟಿ? ಅಣ್ಣ ಇವ್ರನ್ನ ಹೆಂಡತಿಯಾಗಿ ಎಕ್ಸೆಪ್ಟ್ ಮಾಡ್ಬಿಟ್ನಾ? ಅಂಡ್ ಇವ್ರಿಬ್ರು ಮಧ್ಯ 10 ಕೋಟಿ ಕೊಡೋಷ್ಟು ಬಾಂಡಿಂಗ್ ಬೆಳ್ಬಿಡ್ತ. ನನ್ಗೆ ಯಾಕೋ ಇದು ಮಾರ್ನಿಂಗ್ ತರ ಅನಿಸ್ತಾ ಇದೆ. ಈಗ ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ. ಅಜ್ಜಿ ತನಕ ಈ ವಿಷಯ ಹೋಗಿ ಅಜ್ಜಿ ಇದರಿಂದ ಇನ್ಸ್ಪೈರ್ ಆಗಿ ಈ ಮನೆನೆಲ್ಲ ಅವರಿಗೆ ಒಪ್ಪಿಸ್ಬಿಟ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.